ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಕ್ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆ ಬೇಕು ಅಂತ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಇದು ಕರೆಕ್ಟ್ ಆಗಿರೋ ವಿಡಿಯೋ. ತಿಂಗಳಿಗೆ 40,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಸಿಗುವಂತಹ ಕೆಲಸ ಇದಾಗಿದೆ. ಇದು ಯಾವ ಕೆಲಸ, ಹೇಗೆ ಅರ್ಜಿ ಹಾಕೋಬೇಕು, ವಯೋಮಿತಿ ಡೀಟೇಲ್ಸು ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆಲ್ಲದನ್ನು ತಿಳಿಸ್ಕೊಡ್ತೀವಿ. ವಿಡಿಯೋದಲ್ಲೆಲ್ಲಾದ್ರೂ ನೀವು ಮಧ್ಯದಲ್ಲೇ ನಿಲ್ಸಿದ್ರೆ ಫುಲ್ ಡೀಟೇಲ್ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಕೊನೆ ತನಕ ನೋಡಿದ್ರೆ ಮಾತ್ರ ಎಲ್ಲ ಡೀಟೇಲ್ ತಿಳ್ಕೊಬಹುದು. ಅದಕ್ಕೋಸ್ಕರ ಕೊನೆ ತನಕ ನೋಡೋದು ಮರಿಬೇಡಿ. ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿ ದಿನನೂ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಸೊ ಅದನ್ನ ತಿಳ್ಕೊಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಬೇಕು. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕಾಣಿಸ್ತಿದೆಯಲ್ಲ, ಅದನ್ನ ಪ್ರೆಸ್ ಮಾಡ್ರಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅರ್ಜಿಯನ್ನ ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. NITM ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೆಡಿಷನಲ್ ಮೆಡಿಸಿನ್ ಅವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 4 ಹುದ್ದೆ ಖಾಲಿ ಇದೆ. ಇದಕ್ಕೆ ಯಾವ ಹುದ್ದೆ ಅಂತ ಹೇಳಿದ್ರೆ ಯಂಗ್ ಪ್ರೊಫೆಷನಲ್ 2 ಹುದ್ದೆ ಇದಾಗಿದೆ. ತಿಂಗಳಿಗೆ 42,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಇದಕ್ಕೆ ವಯೋಮಿತಿಯ ಡೀಟೇಲ್ಸ್ನ ನೋಡೋದಾದ್ರೆ ಮಿನಿಮಮ್ 18 ವರ್ಷ ಆಗಿರ್ಬೇಕಾಗತ್ತೆ. ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. 18ರಿಂದ 40 ವರ್ಷ ಅಂದ್ರೆ 18 ವರ್ಷ ನಿಮಗೆ 21 ಏಪ್ರಿಲ್ 2025ಕ್ಕೆ 18 ವರ್ಷ ಆಗೋ ಥರ ಇರಬೇಕು ಅಂಥವ್ರು ಅರ್ಜಿಯನ್ನು ಹಾಕೋಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ವಿವರ ತಿಳ್ಕೊಳ್ಳೋದಾದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫೈ ಮಾಡ್ತಾರೆ. ನೆಕ್ಸ್ಟ್ ನಿಮ್ಮನ್ನ ಪರ್ಸನಲ್ ಡಿಸ್ಕಷನ್ಗೆ ಕರೀತಾರೆ. ಅದಾದ ನಂತರ ಲಿಖಿತ ಪರೀಕ್ಷೆ ಅಂದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಮತ್ತೆ ಇಂಟರ್ವ್ಯೂ ಇರುತ್ತೆ. ಓಕೆನಾ? ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ ಆಗಿರುತ್ತೆ. ನೆಕ್ಸ್ಟ್ ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅನ್ನೋದರ ವಿವರ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ವಾ? ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ತಲುಪೋ ಥರ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅವ್ರ ರಿಲೇಟಿವ್ಸ್ ಜಾಬ್ ಹುಡುಕ್ತಿದ್ರೆ ಅಂಥವ್ರಿಗೆ ಈ ವಿಡಿಯೋನ, ಈ ಚಾನೆಲ್ ಎಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅನ್ನೋದರ ವಿವರ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಅರ್ಜಿಯನ್ನ ಇಮೇಲ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ. ಆದರೆ ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರಮ್ನ ಫಿಲಪ್ ಮಾಡಿ ಇಮೇಲ್ ಮುಖಾಂತರ ಕಳಿಸ್ಕೊಡ್ಬೇಕು. ಆದರೆ ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡೋದಕ್ಕೂ ಮುಂಚೆ ನೀವು ಅತಿ ಮುಖ್ಯವಾಗಿ ಮಾಡಬೇಕಾಗಿರೋದು ಅಫಿಷಿಯಲ್ ನೋಟಿಫಿಕೇಶನ್ನ ಓದ್ಕೊಳ್ಳೋದು. ಯಾಕೆ ಅಂತ ಕೇಳ್ತಿದ್ರಾ? ನೀವು ಅಫಿಷಿಯಲ್ ನೋಟಿಫಿಕೇಶನ್ನ ಓದ್ಕೊಂಡಾಗ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಇದೆ, ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಎಲ್ಲ ತಿಳ್ಕೊಂಡ ನಂತರನೇ ಅರ್ಜಿಯನ್ನ ಹಾಕೋಬೇಕು ಯಾವುದೇ ಜಾಬಿಗಾದ್ರೂ. ಸೊ ಇದೆಲ್ಲ ಎಲ್ಲಿ ಸಿಗುತ್ತೆ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಮ್ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ PDF ಅಪ್ಲಿಕೇಶನ್ ಫಾರಮ್ ಇದೆರಡನ್ನೂ ಡೌನ್ಲೋಡ್ ಮಾಡ್ಕೋಬಹುದು. ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಯಾವ ಇಮೇಲ್ ID ಗೆ ಕಳಿಸ್ಬೇಕು ಅಂತ ಕೇಳ್ತಾ ಇದ್ದೀರಾ, ಅದನ್ನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. recit.nitm@gmail.com ಇದು ಇಮೇಲ್ ID ಆಗಿರುತ್ತೆ. ಇಲ್ಲಿಗೆ ನೀವು 15 ಏಪ್ರಿಲ್ 2025 ಒಳಗಡೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ಅರ್ಜಿಯನ್ನ ವಿತ್ ಆಲ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಓಕೆನಾ? ನೆಕ್ಸ್ಟು ನಿಮಗೆ ಇಲ್ಲಿ ಇಂಟರ್ವ್ಯೂಗೆ ಕರೀತಾರೆ ಅಂತ ಹೇಳಿದ್ನ, ಆ ವಾಕ್ ಇನ್ ಇಂಟರ್ವ್ಯೂ ಡೀಟೇಲ್ಸ್ ಅಂದರೆ ಯಾವತ್ತಿರುತ್ತೆ ಅಂತ ಹೇಳಿಲ್ಲ ಅವರು. ಯಾಕಂದರೆ ನಿಮ್ಮನ್ನು ಸೆಲೆಕ್ಟ್ ಆದಾಗ ನಿಮಗೆ ಇಮೇಲ್ ಮುಖಾಂತರ ಅಥವಾ SMS ಮುಖಾಂತರ ಅವರು ಕನ್ಫರ್ಮ್ ಮಾಡ್ತಾರೆ. ಅಥವಾ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಅನೌನ್ಸ್ ಮಾಡಬಹುದು. ಅದನ್ನು ಕೂಡ ಅಫಿಷಿಯಲ್ ವೆಬ್ಸೈಟು ಚೆಕ್ ಮಾಡ್ತಾ ಇರಬೇಕು. ಅಫಿಷಿಯಲ್ ವೆಬ್ಸೈಟ್ ಡೀಟೇಲ್ಸ್ ಕೂಡ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ವಾಕ್ ಇನ್ ಇಂಟರ್ವ್ಯೂ ಎಲ್ಲಿರುತ್ತೆ ಅಂತ ಹೇಳಿದ್ರೆ ICMR-NITM ಬೆಳಗಾವಿ ಕರ್ನಾಟಕ, ಇಲ್ಲಿ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಓಕೆನಾ? ನೆಕ್ಸ್ಟು ಜಾಬ್ ಲೊಕೇಶನ್ ಬೆಳಗಾವಿ ಕರ್ನಾಟಕ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 25 ಮಾರ್ಚ್ 2025. ಕೊನೆಯ ದಿನಾಂಕ ಇಮೇಲ್ ಕಳಿಸೋದಕ್ಕೆ 15 ಏಪ್ರಿಲ್ 2025. ಅಂದರೆ ವಾಕ್ ಇನ್ ಇಂಟರ್ವ್ಯೂ ಡೇಟು 21 ಏಪ್ರಿಲ್ 2025 ಬೆಳಗ್ಗೆ 10 ಗಂಟೆಗೆ ಇರುತ್ತೆ ಅಂತ ಇರುತ್ತೆ. ಬಟ್ ನೀವು ಒಂದ್ಸಲ ಅರ್ಜಿಯನ್ನು ಆದಷ್ಟು ಬೇಗ ಹಾಕ್ಕೊಳ್ಳಿ, ತಡ ಮಾಡೋದಕ್ಕೆ ಹೋಗಬೇಡಿ. ಅಫಿಷಿಯಲ್ ವೆಬ್ಸೈಟಲ್ಲಿ ಅಡ್ರೆಸ್ ಕ್ಯಾಂಡಿಡೇಟ್ಸ್ನ ಸೆಲೆಕ್ಷನ್ ಅನೌನ್ಸ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಅದರ ಲಿಂಕ್ ಇಲ್ಲಿ ತೋರಿಸ್ತಾ ಇದ್ದೀನಿ. ICMRNITM.RES.IN ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಇದನ್ನ ಮತ್ತೆ ನಮಗೆ ಇಮೇಲ್ ID ಇದೆಯಲ್ಲ, ಇದು ಎರಡನ್ನೂ ನಮಗೆ ವಾಟ್ಸಪ್ ಚಾನಲ್ನಲ್ಲಿ ಕೊಟ್ಟಿರ್ತೀನಿ ನಿಮ್ಮ ರೆಫರೆನ್ಸ್ಗೆ.
ಯಾಕಂದರೆ ಬರ್ಕೊಂಡು ಮತ್ತು ಟೈಪ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಅದರಲ್ಲಿ ಕೊಟ್ಟಿರ್ತೀನಿ, ಯಾವುದೇ ಮಿಸ್ಟೇಕ್ ಇಲ್ಲದೆ ನೀವು ಅರ್ಜಿಯನ್ನು ಹಾಕ್ಕೋಬಹುದು. ವಾಟ್ಸಪ್ ಚಾನಲ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ನ ಜಾಯಿನ್ ಆಗೋದು ಮರಿಬೇಡಿ. ಪ್ರತಿ ಒಂದು ಜಾಬ್ನ ಅಪ್ಲಿಕೇಶನ್ ಲಿಂಕ್ ಅಲ್ಲೇ ಕೊಟ್ಟಿರ್ತೀನಿ. ಇದರ ಇಮೇಲ್ ID ಅಫಿಷಿಯಲ್ ವೆಬ್ಸೈಟ್ ಕೂಡ ಅಲ್ಲೇ ಕೊಟ್ಟಿರ್ತೀನಿ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರನ ತಿಳ್ಕೊಳ್ಳೋಣ. ಏನು ಎಜುಕೇಷನ್ ಮಾಡಿರಬೇಕು ಅಂತ ಹೇಳಿ. ನೀವು BE ಅಥವಾ BTech ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕಾಗುತ್ತೆ. ಅದು ಕೂಡ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಎಜುಕೇಷನ್ ಮಾಡಿರಬೇಕು. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ಮಾಡೋದಕ್ಕೂ ಮುಂಚೆ ವಿಡಿಯೋನ ಫುಲ್ ನೋಡಿ ಅಫಿಷಿಯಲ್ ನೋಟಿಫಿಕೇಶನ್ ಸಂಪೂರ್ಣ ಓದ್ಕೊಂಡ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸರ್ ಆಗಿ ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಯಾಕ್ರಿ ತಡ, ಡಿಸ್ಕ್ರಿಪ್ಷನ್ನಲ್ಲೇ ಅದರ ಲಿಂಕ್ ಕೂಡ ಇದೆ. ಪ್ರತಿದಿನ ರೀಲ್ಸ್ ಮುಖಾಂತರ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಪಡ್ಕೋಬಹುದು. ಸೊ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.